ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಬಾಗಲಕೋಟೆ ಗಲಾಟೆಯ ಬೆಂಕಿ ಎಕ್ಸ್ಕ್ಲೂಸಿವ್ ಸುದ್ದಿ. ಶಿವಾಜಿ ಮೆರವಣಿಗೆಯಲ್ಲಿ ಚಪ್ಪಲಿ ತೂರಾಟಕ್ಕೆ ಪ್ಲಾನ್ ಮುಂಚೆಯೇ ಆಗಿತ್ತ. ಇದ್ರ ಹಿಂದಿರುವ ಹುನ್ನಾರೆಯನ್ನು ಬಳಸಿಕೊಂಡಿದ್ದು ಕೇವಲ 18-20 ವರ್ಷದ ಗಂಡು ಮಕ್ಕಳನ್ನು. ತೂರಾಟಕ್ಕೆ ಪ್ಲಾನ್ ಮುಂಚೆಯೇ ನಡೆದಿತ್ತ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಈಗ ನಮಾಜ್ ಸಮಯವಲ್ಲದ ಹೊತ್ತಿನಲ್ಲಿ ಬೆಂಕಿ ಹಚ್ಚಿದ್ ಯಾರು? ನಮಾಜ್ ಮುಗ್ದಿದ್ರು ಕೂಡ ಕೆಲವರು ಮಸೀದಿಯಲ್ಲಿ ನಿಂತ್ಕೊಂಡಿದ್ ಯಾಕೆ ಅಥವಾ ಅಲ್ಲಿದ್ದಿದ್ ಯಾಕೆ? ಶಿವಾಜಿ ಮೆರವಣಿಗೆ ಬರ್ತಾ ಇದ್ದಂತೆ ಕ್ಯಾತೆ ತೆಗಿಬೇಕು ಅಂತೆಲ್ಲ ಗ್ಯಾಂಗ್ ಕಾಯ್ತಾ ಇತ್ತಾ? ಈ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಈಗ ಕಲ್ಲು ತುರಿದ ಕಿಡಿಗೇಡಿಗಳ ಹೊಸ ವಿಡಿಯೋ ನಿಮ್ಮ ಗ್ಯಾರಂಟಿ ನ್ಯೂಸಿಗೆ ಲಭ್ಯ ಆಗಿದೆ. ವಿಡಿಯೋದಲ್ಲಿ ಕಿಡಿಗೇಡಿ ಕಲ್ಲು ತುರುವಂತಹ ದೃಶ್ಯ ಸೆರೆಯಾಗಿದೆ. ನಿಮಗೆ ತೋರಿಸ್ತಾ ಹೋಗ್ತೀವಿ ಅದನ್ನ. ಕಿಲ್ಲಾ ಓಣಿಯಲ್ಲಿ ಈ ಕಿಡಿ ಹೊತ್ತಿಸಿದವರೆಲ್ಲರೂ ಕೂಡ 50 ವರ್ಷ 60 ವರ್ಷದವರಲ್ಲ, ಎಲ್ಲರೂ ಚಿಕ್ಕವರೇ. ಈಗ PUC ಮುಗಿಸ್ಕೊಂಡು ಡಿಗ್ರಿ ಕಾಲಿಡಬೇಕಾದವರು. ಜಸ್ಟ್ 18ರಿಂದ 24 ವರ್ಷದ ವಯಸ್ಸಿನ ಮಕ್ಕಳು. ಕಲ್ಲು ತೂರಿದ 8 ಕಿಡಿಗೇಡಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಚಪ್ಪಲಿ ಎಸೆದಿದ್ದ ಪ್ರಮುಖ ಆರೋಪಿ ತನ್ವೀರ್ ಅರೆಸ್ಟ್ ಆಗಿದ್ದಾನೆ. 23 ವರ್ಷದ ಆ ತನ್ವೀರ್ ಜೊತೆಗಿದ್ದ ಮುಜ್ಜು ಕಮತ್ಗಿ ಅಂತೆ ಅರೆಸ್ಟ್ ಆಗಿದ್ದಾನೆ. 24 ವರ್ಷದ ಫಯಾಜ್ ರಫೀಕ್ ಅರೆಸ್ಟ್ ಆಗಿದ್ದಾನೆ. 21 ವರ್ಷದ ಸರ್ಫರಾಜ್ ಚಾವುಸಾ ರಿಯಾನ್ ಅಂತ, ಮತ್ತೆ ಅಯಾನ್ 19 ವರ್ಷ, ವಸೀಂ ಶೇಖ್ 22 ವರ್ಷ ಅರೆಸ್ಟ್ ಆಗಿದ್ದಾನೆ. ಒಟ್ಟು 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಮಸೀದಿಗಳಲ್ಲಿ, ಅದರಲ್ಲೂ ಕೂಡ ಈಗ ರಂಜಾನ್ ಆರಂಭ ಆಗಿದೆಯಲ್ಲ, ಅಂದ್ರೆ ರಂಜಾನ್ ಬರ್ತಾ ಇದೆಯಲ್ಲ, ಉಪವಾಸ ಇರ್ತಾರೆ ಇವ್ರುಗಳು. ಮಧ್ಯಾಹ್ನ ಸಂಜೆ ಹೋಗ್ತಾರೆ. ನಮಾಜ್ ಇಲ್ದಲ್ಲ ಇರೋ ಟೈಮಲ್ಲಿ ಯಾಕಿದ್ರು ಮಸೀದಿಯಲ್ಲಿ ಕಾಡ್ತಾ ಇರೋ ಪ್ರಶ್ನೆ. ಬಾಗಲಕೋಟೆ ಮತ್ತೆ ಕೊತ ಅಂತ ಕುದೀತಾ ಇದೆ. ಉದ್ವಿಗ್ನಗೊಂಡಿದೆ ಕಿಲ್ಲಾ ಓಣಿ. ಈಗ ಮತ್ತಷ್ಟು ಕಿಲ್ಲಾ ಓಣಿಯಲ್ಲಿ ಕಲ್ಲು ತೂರಾಟ ಮತ್ತಾಗಿದೆ. ಈ ಕಿತಾಪತಿಗೆ ಆ ಮಕ್ಕಳ ತಲೆ ತುಂಬಿಸಿದ್ ಯಾರು? ಬಾಗಲಕೋಟೆ ಮತ್ತೆ ಕೊತ ಅಂತ ಕುದೀತಾ ಇದೆ. ಶಿವಾಜಿ ಮೆರವಣಿಗೆಗೆ ಕಲ್ಲು ತೂರಿದ 8 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ದೇಶದ್ರೋಹಿ ಕೃತ್ಯ ಅಂತ ಈಗ ಮುತಾಲಿಕ್ ಕಿಡಿಕಾರ್ತಾ ಇದ್ದಾರೆ. ಇದರ ನಡುವೆ ರಾಜಕೀಯ ಏನಾದ್ರೂ ಅಡಗಿದ್ಯಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇವೆಲ್ಲವೂ ಇರಲಿ, ಹೋಗಿ ಬಂದು ಮಸೀದಿಗಳ ಎದುರು ಗಣೇಶನ ವಿಗ್ರಹನ ಒಂದು ಮೆರವಣಿಗೆ, ಶಿವಾಜಿಯ ಮೆರವಣಿಗೆ ಅಥವಾ ಇನ್ಯಾವುದೋ ದೇವರ ಮೆರವಣಿಗೆ ಹೋಗ್ತಾ ಇದ್ರೆ ಯಾಕಿಂಥ ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ? ಅವರಿಗೆ ಶಿವಾಜಿ ಯಾವ ರೀತಿಯಲ್ಲಿ ಕಾಣಿಸ್ತಾರೆ? ಅವರಿಗೆ ಗಣಪತಿ ಯಾವ ರೀತಿಯಲ್ಲಿ ಕಾಣಿಸ್ತಾರೆ? ಕೈ ಮುಗಿಬೇಕಾಗಿದ್ದವರು ಕೈಗೆ ಕಲ್ ತಗಬೇಕು ಅಂತ ಯಾಕೆ ಅನ್ಸುತ್ತೆ? ಈ ಮನಸ್ಥಿತಿಯನ್ನ ವಿದ್ಯಾರ್ಥಿಗಳ ತಲೆಯಲ್ಲಿ ತುಂಬ್ತಾ ಇರೋದು ಯಾರು? ಎಲ್ಲರೂ ಕೂಡ ಈಗ PUC ಮುಗಿಸ್ಕೊಂಡು ಡಿಗ್ರಿ ಕಾಲಿಡಬೇಕಾದವರು, ಡಿಗ್ರಿ ಓದ್ತಾ ಇರೋರು. ಹಾಗಾದ್ರೆ ಇವ್ರುಗಳು ನಿಜವಾಗಿಯೂ ಸ್ಕೂಲು ಕಾಲೇಜ್ಗಳಿಗೆ ಹೋಗ್ತಾ ಇದ್ದಾರಾ ಅಥವಾ ಬೇರೆನಾದ್ರೂ ಓದಕ್ ಹೋಗ್ತಾ ಇದ್ದಾರಾ? ಯಾಕೆ ಹೋಗಿ ಬಂದು ಇಂಥ ಘಟನೆಗಳು ರಾಜ್ಯದಲ್ಲಿ ಮರುಕಳಿಸ್ತಾ ಇದೆ? ಈ ಕೋಮು ದ್ವೇಷ ಅಥವಾ ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದು ಕೇವಲ ಕರಾವಳಿ ಭಾಗಕ್ಕೆ ಈಗ ಸೀಮಿತ ಆಗಿಲ್ಲ. ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ವೇಳೆ ಅಥವಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನೋಡಿದ್ವಿ. ಈಗ ಬಾಗಲಕೋಟೆಯ ಕಿಲ್ಲಾ ಓಣಿ ಇಲ್ಲೂ ಶಿವಾಜಿ ಮೆರವಣಿಗೆ ಆಗಬೇಕಾದ್ರೆ ಕಲ್ಲು ತೂರಾಟ ಮಾಡಿದ್ದಾರೆ. ಮತ್ತೊಂದು ಧರ್ಮದ ಒಂದು ಭಾವನೆಗೆ ಧಕ್ಕೆಯಾಗುವ ಅಥವಾ ಈ ರೀತಿ ವಿಕೃತ ಮನಸ್ಸಿನಲ್ಲಿ ನೋಡುವಂತಹ ಉದ್ದೇಶವನ್ನ ಅವ್ರ ತಲೆಗೆ ತುಂಬಿಸ್ತಾ ಇರೋರು ಯಾರು? ಕೈ ಮುಗಿಬೇಕಾಗಿದ್ದ ಪ್ರತಿಮೆಗಳಿಗೆ ಅಥವಾ ಮೂರ್ತಿಗಳಿಗೆ ಕಲ್ ತಗಳಿ ಅಂತ ಹೇಳ್ಕೊಡ್ತಾ ಇರೋರು ಯಾರು? ಇವೆಲ್ಲವೂ ಪ್ರೀ ಪ್ಲಾನ್ಡ್. ಪೊಲೀಸರು ಅದನ್ನ ತನಿಖೆಯಲ್ಲಿ ವಿವರಿಸ್ತಾ ಹೋಗ್ತಾರೆ. ಯಾಕಂದ್ರೆ ಸಾಮಾನ್ಯ ನಮಾಜ್ ಇಲ್ದಲ್ಲ ಇರೋ ಟೈಮಲ್ಲಿ ಹೋಗಲ್ಲ ಅವರು.
1 ಗಂಟೆ ಟೈಮ್ನಲ್ಲಿ ಶುಕ್ರವಾರ ಅಥವಾ ಈಗ ಬಿಡಿ ಎವ್ರಿಡೇ ಈವ್ನಿಂಗ್ 5 ಗಂಟೆಗೆ ಜಾಯ್ನ್ ಆಗಿ ಅವರೆಲ್ಲರೂ ಕೂಡ ಸೇರ್ತಾರೆ ಮಸೀದಿಯಲ್ಲಿ. ಕಾರಣ ರಂಜಾನ್ ಇರೋದ್ರಿಂದ ಉಪವಾಸ ಇರ್ತಾರೆ, ಸಂಜೆ ಹೋಗ್ತಾರೆ. ಹೋಗಿ ಈ ಕಿತಾಪತಿಗಳು ಕಿಡಿಗೇಡಿಗಳು ಮಾಡುವ ಕೆಲಸಕ್ಕೆ ಸಂಪೂರ್ಣವಾಗಿ ಆ ಧರ್ಮವನ್ನ ಅನುಮಾನದ ಕಣ್ಣುಗಳಿಂದಲೇ ನೋಡುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಉದ್ಭವ ಆಗ್ತದೆ ಪದೇ ಪದೇ ಪದೇ. ಮದ್ದೂರ್ ಗಲಾಟೆಯಾಗಿ ಎಷ್ಟು ದಿನ ಆಯ್ತು? ಈಗ ಬಾಗಲಕೋಟೆಯಲ್ಲಿ ಶುರುವಾಗಿದೆ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಪೊಲೀಸರು ಈಗ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ನೆನಪಿರ್ಲಿ, ಅರೆಸ್ಟ್ ಆಗಿರುವ ಅಷ್ಟೂ ಜನ ಕೂಡ ತುಂಬಾ ಯಂಗ್ ಏಜ್, 18 ವರ್ಷ, 19 ವರ್ಷ, 20 ವರ್ಷ. ಇಂಥವುಗಳಿಗೆ ಸಪೋರ್ಟ್ ಮಾಡ್ಕೊಂಡು ಈಗ ಅವ್ರ ತಂದೆ ತಾಯಿ ಕಣ್ಣೀರು ಹಾಕೊಂಡು ಸ್ಟೇಷನ್ ಹತ್ರ ಹೋಗು ಕೂಡ್ದು. ಇಲ್ಲಾಗಿತ್ತಲ್ಲ KG ಹಳ್ಳಿ DJ ಹಳ್ಳಿಲಿ ಮಧ್ಯರಾತ್ರಿ 2 ಗಂಟೆ ಅಥವಾ 1 ಗಂಟೆಲಿ ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ವಿ. ನನ್ನ ಗಂಡನ ತಪ್ಪೇ ಇಲ್ಲ, ನನ್ನ ಮಗನ ತಪ್ಪೇ ಇಲ್ಲ. ಮಾಡಕ್ಕೆ ಹೋಗ್ಬೇಡಿ, ಬುದ್ಧಿ ಕಲೀಲಿ. ಯಾವ ಧರ್ಮವೂ ಕೂಡ ಕೈಗೆ ಕಲ್ಲೆತ್ಕೊಳ್ಳಿ ಅಂತ ಹೇಳುತ್ತಾ ಅದು ಧರ್ಮವೇ ಅಲ್ಲ. ಧರ್ಮ ಅಂಡ್ ಅದನ್ನು ಹೇಳೂ ಕೊಡಲ್ಲ. ಇಲ್ಲಿ ಯಾವುದೋ ಧರ್ಮದ ವಿರುದ್ಧವಾಗಿ ಮಾತಾಡ್ತಾ ಇರೋದಲ್ಲ. ಧರ್ಮದ ಹೆಸರು ಹೇಳ್ಕೊಂಡು ಆ ಮಕ್ಳ ಕೈಲಿ ಇಂಥ ಖತ್ತರ್ನ ಕೆಲಸವನ್ನ, ಕಿಡಿಗೇಡಿಗಳ ಕೆಲಸವನ್ನ ಮಾಡಿಸ್ತಾ ಇದ್ದಾರಲ್ಲ, ಅವ್ರುಗಳನ್ನು ಒದ್ದು ಓಡಿಸ್ಬೇಕು. ಮೊದಲು ಈ ಧರ್ಮ ಅವ್ರುಗಳನ್ನು ಕಂಡುಹಿಡಿಯುವ ಕೆಲಸಗಳನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಡೀ ಧರ್ಮವನ್ನ ಅನುಮಾನದಿಂದ ನೋಡುವಂತೆಯೇ ಆಗತ್ತೆ. ಬಾಗಲಕೋಟೆಗೂ ಈ ಕೋಮುವಾದಿತನ ಅನ್ನುವಂಥದ್ದು ಪಸರಿಸಿದೆ. ಎಂತ ಅಸಹ್ಯ! ಕೈ ಮುಗಿಬೇಕಾದಂಥವ್ರು ಕಲ್ ತಗತ್ತಾರೆ ಕೈಗೆ ಅಂದ್ರೆ ಈ ವಿಕೃತ ಮನಸ್ಸನ್ನ ಅಥವಾ ವಿಕೃತ ಮನಸ್ಸಿನಲ್ಲಿ ಆ ಬೀಜವನ್ನ ಬಿತ್ತುತ್ತಾ ಇರೋರು ಯಾರು? ಅದಕ್ಕೆ ನೀರು ಹಾಕಿ ಬೆಳೆಸ್ತಾ ಇರೋರು ಯಾರು? ನೋಡಿ, ಆ ಹೆಣ್ಮಗಳು ಕೈಯಲ್ಲಿ ಕಲ್ಲು ಇಟ್ಕೊಂಡಿದ್ದಾರೆ. ಎಂತ ದೊಡ್ಡ ದೊಡ್ಡ ಕಲ್ಲು, ಯಾವ ಸೈಜಿನ ಕಲ್ಲುಗಳು ಬಂದು ಬಿದ್ದಿದೆ ಅಂತ. ಕಿಡಿಗೇಡಿಗಳು, ಇದರಲ್ಲಿ ಯಾರನ್ನು ಕಿಡಿಗೇಡಿಗಳು ಅಂತ ಕರೆಯೋದು? ಗಲಾಟೆ ಹಿಂಗಾಗ್ತಾ ಇದ್ದಂತೆ ಎಲ್ಲರೂ ಕೂಡ ಮಿಕ್ಸ್ ಆಗಿದ್ದಾರೆ. ಪೊಲೀಸರು ಅದನ್ನು ಚದುರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಶಿವಾಜಿ ಮೆರವಣಿಗೆ ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು. ಅದಕ್ಕೆ ಕಲ್ ತಗೊಳ್ಳುವಂತಹ ಕೆಟ್ಟ ಮನಸ್ಥಿತಿಗೆ ಹೋದವರು ಯಾರು ಮತ್ತು ಯಾಕೆ? ಎಷ್ಟು ಅಂತ ಸಹಿಸ್ಕೊಳ್ತಾರೆ? ಸೈಜ್ಗಳಿಗೆ ಸುಮ್ಮನಾಗಿ ಸೈಜ್ಗಳಿಗೆ ಅಂದ್ರೆ ಎಷ್ಟು ಅಂತ ಸೈಜ್ಕೊಳ್ತಾರೆ? ಇಂಥ ಪ್ರೆಷರ್ಗಳು ಅದುಮಿದಷ್ಟು ಬಹಳ ಜೋರಾಗಿ ಹೊರ ಚಿಮ್ಮುತ್ತೆ. ಮದ್ದೂರಲ್ಲಾಯ್ತು, ರಾಜ್ಯದ ಹಲವು ಕಡೆ ಆಯ್ತು. ಗಣಪತಿ ನೋಡಂಗಿಲ್ಲ, ಇವ್ರ ಕೈಗೆ ಕಲ್ ತಗೋಬೇಕು ಅನ್ಸುತ್ತೆ. ಶಿವಾಜಿ ಮೂರ್ತಿ ನೋಡಂಗಿಲ್ಲ, ಕೈಗೆ ಕಲ್ ತಗೋಬೇಕು ಅನ್ಸುತ್ತೆ. ಸ್ಟೇಷನ್ ನೋಡಂಗಿಲ್ಲ, ಬೆಂಕಿ ಹಚ್ಚಬೇಕು ಅನ್ಸುತ್ತೆ. ಏನು ಈ ಕಲ್ಲಿಗೂ ಬೆಂಕಿಗೂ ಈ ಧರ್ಮದಲ್ಲಿರುವ ಕೆಲ ಇಂಥ ಕಿಡಿಗೇಡಿ ಮನಸ್ಥಿತಿಯವರೆಗೂ ಏನ್ ಸಂಬಂಧ? ಯಾರು ಹೇಳ್ಕೊಡ್ತಾರೆ? ಯಾವ ಧರ್ಮಗಳು ಹೇಳ್ಕೊಡುತ್ತೆ ಈ ಕೆಲಸವನ್ನ ನೀವು ಮಾಡಿ? ಅನ್ಯ ಧರ್ಮದವರು ಹೋಗ್ತಾ ಇದ್ರೆ ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುವಂತೆ ಅಥವಾ ಅವರ ಧಾರ್ಮಿಕ ಭಾವನೆಗಳನ್ನ ಕೆರಳಿಸುವಂತೆ, ಅವರಿಗೆ ನೋವು ಮಾಡುವಂತೆ ಕಲ್ ತಗೊಂಡು ಹೊಡೀರಿ. ಯಾವ ಧರ್ಮ ಹೇಳ್ಕೊಡುತ್ತೆ? ಯಾವ ಪ್ರವಾದಿಗಳು ಹೇಳ್ಕೊಡ್ತಾರೆ? ನೆವರ್. ಅವ್ರು ಯಾರು ಹೇಳ್ಕೊಟ್ಟಿರುವಂತದ್ದಲ್ಲ, ಧರ್ಮ ಗ್ರಂಥದಲ್ಲಿರುವಂತಹ ಅಂಶವೂ ಅಲ್ಲ. ಬಟ್ ಈ ಕಿಡಿಗೇಡಿಗಳಿಗೆ ಯಾಕೆ ಇದನ್ನ ತಲೆಗೆ ತುಂಬಿಸ್ತಾ ಇದ್ದಾರೆ? ಯಾರು ತುಂಬಿಸ್ತಾ ಇದ್ದಾರೆ? ಕೇಸರಿ ನೋಡಿದ ತಕ್ಷಣ ಕಲ್ ತಗ, ಗಣಪತಿ ನೋಡಿದ ತಕ್ಷಣ ಕಲ್ ತಗೋ, ಶಿವಾಜಿ ನೋಡಿದ ತಕ್ಷಣ ಕಲ್ ತಗೋ, ಬೀಸು. ಇದೆಲ್ಲವೂ ಆಗ್ತಿದ್ದಂತೆ ಅರೆಸ್ಟ್ ಮಾಡ್ತಾರೆ, ತನಿಖೆ ಆಗ್ತಾ ಇರುತ್ತೆ. ಮನೆಯವರು ಗೊಳೋ ಅಂತ ಸ್ಟೇಷನ್ ಮುಂದೆ ನಿಂತ್ಕೊಳ್ತಾರೆ. ನನ್ನ ಮಗ ತಪ್ಪು ಮಾಡಿಲ್ಲ, ನನ್ನ ಗಂಡ ತಪ್ಪು ಮಾಡಿಲ್ಲ.
2 ಗಂಟೆ ರಾತ್ರಿ ಕೊತ್ಮಿರಿ ಸೊಪ್ಪು ತರಕ್ ಹೋಗಿದ್ರು, ಇನ್ಯಾವ್ದೋ ಏನೋ ತರಕ್ ಹೋಗಿದ್ರು. ಏನ್ ಕತೆಗಳೆಲ್ಲ ಇವು? ಇಂಥ ಅಧರ್ಮದ ಕೆಲಸ ಮಾಡ್ತಾ ಇದ್ದಾನೆ ನನ್ನ ಮಗ ಅಂತ ಅಂದಾಗ ಪೊಲೀಸರು ಆಕ್ಷನ್ ತಗೊಳ್ಳಿ, ಅಲ್ಲಾದ್ರೂ ಬುದ್ಧಿ ಕಲ್ತು ಬರ್ಲಿ ಅಂತ ಬಿಟ್ಬಿಡ್ಬೇಕು ಪೇರೆಂಟ್ಸ್ಗಳು. ಪರಿಸ್ಥಿತಿ ಬೂದಿ ಮುಚ್ಚದ ಕೆಂಡದಂತಿದೆ ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ. ಗಮನಿಸ್ತಾ ಇದ್ದೀರಿ. ಪೊಲೀಸರು ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತಗೊಳ್ಳಕ್ಕೆ ಲಾಠಿ ಚಾರ್ಜ್ ಮಾಡುವಂತಹ ಪ್ರಸಂಗ ಕೂಡ ನಡೀತು. ಏನ್ರಿ ಕ್ರಿಕೆಟ್ ಬಾಲ್ ಎಸ್ದಂಗೆ ಕಲ್ ತಗೊಂಡು ಎಸಿತಾರೆ ಅಂದ್ರೆ ಮಾತಾಡ್ರಿ. 2 ವಿಷಯ ಹೇಳ್ತೀವಿ ನಮ್ಮ ಇಲಾಖೆಯಿಂದ. 2 ವಿಷಯವನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀವಿ. ಮಾತಾಡೋದಪ್ಪ, ನಿಮಗೆ 2 ವಿಷಯ ನಾವು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಒಂದು, ಅದು ಘಟನೆ ಆದ ತಕ್ಷಣ ನಾವು FIR ಮಾಡಿ ಅರೆಸ್ಟ್ ಮಾಡೇವಿ. ಯಾರು ವಿಡಿಯೋ ನೋಡಿ CD ನೋಡಿ ಕಂಪಲ್ಸರಿ ಯಾರು ಮಾಡ್ಯಾರ ಅವ್ರನ್ನ ಕಂಟಿನ್ಯೂ ಅರೆಸ್ಟ್ ಮಾಡ್ಯಾರ. ಒಂದು. ಎರಡನೇ ಓಕೆ, ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಾದಂತಹ ಘಟನೆಯನ್ನ ಗಮನಿಸ್ತಾ ಇದ್ದೀರಿ. ಮಸೀದಿಯ ಎದುರಿಗೆ ಶಿವಾಜಿ ಪ್ರತಿಮೆಯ ಒಂದು ಮೆರವಣಿಗೆ ಹೋಗಬೇಕಾದ್ರೆ ಕಿಡಿಗೇಡಿಗಳು ಕಾದು ಕುಳಿತು ಹೊಂಚಾಕಿ ಕಲ್ಲು ತೂರಿರುವ ಅಥವಾ ಕಲ್ಲು ಹೊಡೆದಿರುವ ಘಟನೆ ಆಗಿದೆ. ಇದನ್ನೆಲ್ಲ ನೋಡಿಯೂ ಸುಮ್ಮನೆ ಕೂತ್ಕೊಳ್ಳಿ ಅಂದ್ರೆ ಎಲ್ಲಿ ತನಕ, ಎಷ್ಟು ತನಕ ಮತ್ತು ಯಾಕೆ? ಸಹಜವಾಗಿ ಕಾಡೋ ಪ್ರಶ್ನೆ. ಗಾಂಧೀಜಿ ಹೇಳ್ತಾ ಇದ್ರಂತೆ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ. ಅಂದ್ರೆ ಆ ತತ್ವವನ್ನು ಇನ್ನೂ ಕೂಡ ಪಾಲಿಸ್ಬೇಕಾ? ಇದ್ರಲ್ಲಿ ಹೊಡೆದ್ರೆ ಹೊಡಿರಿ, ಇನ್ನೂ ಹೊಡಿರಿ ಅಂತ ಅನ್ಬೇಕಾ? ಫ್ಲೆಕ್ಸ್ಗಳನ್ನ ಅಥವಾ ಬ್ಯಾನರ್ಗಳನ್ನ ಹಾಕಂಗಿಲ್ಲ, ಬ್ಲೇಡ್ ಹಾಕೋ ಮನಸ್ಥಿತಿ. ಮೂರ್ತಿಗಳನ್ನ ಮೆರವಣಿಗೆ ಮಾಡಂಗಿಲ್ಲ, ಕಲ್ ತಗೊಂಡು ಹೊಡೆಯುವ ಮನಸ್ಥಿತಿ. ಯಾರು ತುಂಬ್ತಾ ಇದ್ದಾರೆ ಇವ್ರಗಳ ತಲೆಗೆ? ವಿದ್ಯಾರ್ಥಿಗಳ ತಲೆಗೆ. ನಿಮ್ಮ ಕೈಯಾರೆ ನೀವೇ ನಿಮ್ಮ ಮಕ್ಕಳನ್ನ ಹಾಳು ಬಾವಿಗೆ ತಳ್ತಾ ಇದ್ದೀರಾ. ಧರ್ಮ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.